ಸೊಸೆ 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 ರೀ ಬನ್ರಿ ಇಲ್ಲಿ. ಏನಮ್ಮೆ ಎಲೆಕ್ಷನ್ ಯಾರು ನಿಂತಿದಾರ ಅಂತ ತಿಳ್ಕೊಂಡಲ್ವಾ ಜೇಕಾರ ಹಾಕೋದು. ಉಲ್ಟಾ ಹೊಡೆದ್ಬಿಡ್ತಲ್ಲ. ನೀನೇನಾದ್ರು ಅನ್ನಮ್ಮೆ, ಮೊದಲು ರಾಘವನ್ ಜೊತೆ ನಿಂತಿರಲ್ಲ ಅದೇ ಸೂಪರ್ ಜೋಡಿ. ಹಲೋ ಹಲೋ ಹಲೋ, ಮೈಕ್ ಟೆಸ್ಟಿಂಗ್ 1 2 3 1 2 3. ಓಕೆ. ಮನೆಯವರೇ, ಬಂಧುಗಳೇ, ನನ್ನ ಸುಪುತ್ರಿಯ ಮದುವೆಗೆ ವಿಶೇಷವಾಗಿ ಆಗಮಿಸಿರುವ ನಮ್ಮ ಮುದ್ದಿನ ಚಿಕ್ಕಪ್ಪನವರೇ ಹಾಗೂ ಮುದ್ದಿನ ಚಿಕ್ಕಮ್ಮನವರೇ, ಜೊತೆಗೆ ಈ ಮನೆಯ ಸುಂದರವಾದ ಕೈಗಳಿಗೆ ರಂಗನ್ನು ಬೆಳೆಯಲು ಬಂದಿರುವ ಮೆಹಂದಿ ಆಂಟಿಯರೇ. ಎಕ್ಸ್ಕ್ಯೂಸ್ ಮೀ, ಬಂದಿರೋದು ಒಬ್ರೆ. ಓಕೆ, ಒಬ್ಬರೇ ಆಂಟಿಯೇ, ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಈ ಮದುವೆಗೆ ಮುನ್ನುಡಿ ಬರೆಯೋದು ಮೆಹಂದಿ ಶಾಸ್ತ್ರ. ಆ ಮೆಹಂದಿ ಶಾಸ್ತ್ರಕ್ಕೆ ಸ್ವಾಗತ ಕೋರ್ತಾ ಶುರು ಮಾಡೋಣ ಮೆಹಂದಿ ಶಾಸ್ತ್ರ. ಗೋರಂಟಿ ಹಾಕಿಸ್ಕೋತಾ ಇರೋದು ಹೆಂಗಸರು. ದಯವಿಟ್ಟು ಗಂಡಸರೆಲ್ಲ ತಮ್ಮ ಕೆಲಸಗಳನ್ನ ಮಾಡ್ಕೋಬಹುದು. ಹೌದಪ್ಪ, ನಮ್ ಕೆಲಸ ಮಾಡಕ್ ನಮ್ಮನ್ ಬಿಟ್ಬಿಡ್ಬೇಕು. ಸುಮ್ಮನೆ ಇಲ್ಲಿ ಕುತ್ಕೊಂಡು ನಮ್ಮನ್ನ ಡಿಸ್ಟರ್ಬ್ ಮಾಡೋದಲ್ಲ. ಶಾರದಾ ಪ್ಲೀಸ್, ಇಂಥ ಸಮಯದಲ್ಲಿ ಇದನ್ನ ನೋಡೋದ್ ಬಿಟ್ಟು ಬೇರೆ ನನ್ಗೇನು ಕೆಲಸ ಇಲ್ಲ. ಹೋಗು ಅಂತ ಮಾತೇ ಬೇಡ. ಕೆಲಸ ಇದ್ರೂ ನಾವು ಮಾಡೋದಿಲ್ಲ. ಯಾಕಂದ್ರೆ ನಮ್ ಹೆಂಡತಿರ್ ಕೈ ಮೇಲೆ ಅರಳೋ ಕೆಂಪನ್ನ ನಾವು ನೋಡ್ಬೇಕು. ಲೋ ದಯಾ, ಈಗ ಕೈ ಕೆಂಪಾಗಿರೋದು ಮುಖ್ಯ ಅಲ್ಲಕ್ಕಲ್ಲ, ಕೈಗೆ ಗೋರಂಟಿ ಬಿದ್ದ ಮೇಲೆ ತೊಳೆದು ನೋಡ್ಕೊತಾರಲ್ಲ ಆ ಕೆಂಪಿರುತ್ತಲ್ಲ ಅದು ಕಲ ಮುಖ್ಯ. ಮತ್ತೆ ಯಾರ್ಯಾರು ಪ್ರೀತಿ ಎಷ್ಟೈತೆ ಅಂತ ಅದ್ರಲ್ಲೇ ಗೊತ್ತಾಗೋದು. ಮತ್ತೆ ನಾನ್ ಮಾತ್ರ ನಿಮ್ಮನ್ನ ನೆನ್ಸ್ಕೊಂಡೆ ಗೋರಂಟಿ ನನ್ನ ಮಗಳಂತೂ ರಾಘವನ್ ನೆನೆಸ್ಕೊಂಡೆ ಮೆಹಂದಿ ಹಾಕ್ಸ್ಕೊಳ್ಳೋದು. ನೋಡಿ, ಈ ಡಿಸೈನ್ ಚೆನ್ನಾಗಿದೆ ಅಲ್ವಾ? ಬೇಡ, ಇದು ಚೆನ್ನಾಗಿಲ್ಲ. ನೋಡು, ಇದು ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಚೆನ್ನಾಗಿದೆಲ್ಲ, ಇದನ್ನೇ ಹಾಕಿ. ಈ ಡಿಸೈನಾ? ಇದು ತುಂಬಾ ಟೈಮ್ ಹಿಡಿಯುತ್ತೆ, ಹಾಕೋದು ತುಂಬಾ ಕಷ್ಟ. ಪರವಾಗಿಲ್ಲ, ಮದ್ವೆ ಹೆಣ್ಣಿನ ಕೈಗೆ ಇದೇ ಚೆನ್ನಾಗಿ ಕಾಣುತ್ತೆ. ಇಡೀ ದಿನ ಇವ್ರಿಬ್ರಿಗೆ ಹಾಕೊಂಡು ಕೂತ್ಕೋಬೇಕಾಗುತ್ತೆ. ಕುಸ್ರಿ ಕೆಲಸ ಬೇರೆ ತುಂಬಾ ಇದೆ, ಹಾಕೋದು ತುಂಬಾ ಕಷ್ಟ. ನೀವೇ ಕಷ್ಟ ಅಂದ್ರೆ ಹೇಗೆ? ಸುಲಭವಾಗಿ ಮುಗ್ದೋಗುತ್ತೆ. ನೋಡಿ, ನಿಮಗೆ ಕೆಲಸ ಗೊತ್ತಿದ್ರೆ ನೀವೇ ಹಾಕ್ಬಿಡಿ. ನನಗೆ ಕೆಲಸ ಗೊತ್ತು ಅನ್ನೋ ಕಾರಣಕ್ಕೆ ಹೇಳಲಿಲ್ಲ, ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ಹೇಳಲೆ ಅಷ್ಟೇ. ಹೇಳೋದು ಸುಲಭ, ಆದ್ರೆ ಹಾಕೋದು ತುಂಬಾ ಕಷ್ಟ. ಕೆಲಸ ಗೊತ್ತಿರೋರು ಯಾರು ಇಂಥ ಡಿಸೈನ್ ಮುಟ್ಟಕ್ಕೂ ಹೋಗಲ್ಲ. ಕಷ್ಟದ ಕೆಲಸನ ಮುಟ್ಟಿದ್ರೇನಮ್ಮ ಅದು ಸುಲಭ ಅನ್ಸ್ಕೊಳ್ಳೋದು. ಕೀರ್ತಿ, ನಿಂಗೆ ಆ ಡಿಸೈನ್ ಹಾಕ್ಬೋದು ಅನ್ಸಿದ್ರೆ ನೀನೇ ಹಾಕ್ಬಿಡು. ಇಲ್ಲ, ನನಗೆ ಬರಲ್ಲ. ನನಗೆ ಕೆಲಸ ಗೊತ್ತಿರೋರು ಮಾತ್ರ ಕಮೆಂಟ್ ಮಾಡೋಕ್ಕೆ ಸಾಧ್ಯ. ನಾನು ಹೇಳ್ತಾ ಇದ್ದೀನಿ, ಆ ಡಿಸೈನ್ ಹಾಕು. ಅದು ಹೇಗೆ ಬಂದರೂ ಪರವಾಗಿಲ್ಲ. ನೀವೇ ಹಾಕಿ, ಏನೂ ಆಗಲ್ಲ. ತಗೋಕೋ. ಅಯ್ಯೋ, ಕೊಡು ಕೀರ್ತಿ. ಗೋರಂಟಿ ನೀನ್ ಹಾಕಿಸ್ಕೊಂಡು ನನ್ನ ಕೈ ಹಿಡಿಬೇಕಾಗಿತ್ತು ಕೀರ್ತಿ. ಎಷ್ಟು ಚೆನ್ನಾಗಿದೆ ನೋಡಿ. ಕೀರ್ತಿ, ತುಂಬಾ ಚೆನ್ನಾಗಿ ಹಾಕಿದ್ಯಾ. ಅಲ್ಲ, ಆಶ್ರಮದಲ್ಲಿ ಇದನ್ನೆಲ್ಲ ಕಲಿಸ್ತಾರ? ಕೀರ್ತಿ, ಥ್ಯಾಂಕ್ಸ್ ಅಮ್ಮ, ತುಂಬಾ ಚೆನ್ನಾಗಿ ಹಾಕಿದ್ಯಾ. ಪರವಾಗಿಲ್ಲ. ಸಾರಿ ಮೇಡಮ್, ನಿಮಗೆ ಕೆಲಸ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಬರೀ ಸಾರಿ ಅಷ್ಟೇ ಅಲ್ಲಮ್ಮ, ಅದಕ್ಕೆ ನಿನಗೆ ಶಿಕ್ಷೆನೂ ಇದೆ. ಶಿಕ್ಷೆನಾ? ಹಾ, ಅಷ್ಟೇ ಚೆನ್ನಾಗಿ ನಮ್ ಕೀರ್ತಿ ಕೈಗೂ ಡಿಸೈನ್ ಹಾಕ್ಬೇಕು ನೀನು. ಅಯ್ಯೋ ಬೇಡ, ನನ್ಗಿದೆಲ್ಲ ರೂಢಿ ಇಲ್ಲ. ಬೇಡ ಅನ್ಬೇಡ ಕಣವ, ಎಲ್ರು ನಿನ್ನ ಮನೆ ತಯಾರಿ ನೋಡ್ತಾವ್ರೆ, ನೀನು ಈ ಮನೆಯೇ ಅನ್ಕೊಂಡು ಹಾಕ್ಸ್ಕೋ. ಹೌದು, ಬೇಡ. ಹಾಕ್ಸ್ಕೊಮ್ಮ.
ಮನೆಯವರೆಲ್ಲ ಸೇರಿ ಮೆಹಂದಿ ಹಾಕಿಸ್ಕೊಂತ ಬಲವಂತ ಮಾಡ್ತಾರೆ. ಇದೇ ಮನೆಯವರೆಲ್ಲ ಸೇರಿ ರಾಘವನ್ ಕೈಲಿ ತಾಳಿ ಕಟ್ಟಿಸ್ಕೊಂತ ಯಾಕೆ ಬಲವಂತ ಮಾಡಬಾರ್ದು? ಎಲ್ರು ಬರೀ ಕೀರ್ತಿನೇ ಗಮನಿಸ್ತಾ ಇದ್ದೀರಾ. ನನ್ನ ಹೆಂಡತಿ ಗೋರಂಟಿ ಹಾಕೊಳ್ಳೋದು ಹಾಗೆ ಕೂತಿದ್ದಾಳೆ. ಯಾರು ಗಮನಿಸ್ತಾ ಇಲ್ವಾ? ಗಮನಿಸೋಕೆ ನೀನೇ ಇದೆಯಲ್ವ ಕೇಶವ. ಗಾಯತ್ರಿ, ನೀನು ಗೋರಂಟಿ ಹಾಕ್ಸ್ಕೊಳಮ್ಮ. ಪರವಾಗಿಲ್ಲ ಮಾವ, ಸದ್ಯಕ್ಕೆ ಒಂದ್ ಕೈ ಖಾಲಿ ಇದ್ರೆ ಒಳ್ಳೇದು. ನಾನು ಆಮೇಲೆ ಹಾಕ್ಸ್ಕೊತೀನಿ. ಯಾವ್ದಕ್ಕೆ ಮಗಳೇ? ಕೈ ಕೊಡಕ್ಕೆ. ಈ ಮೆಹಂದಿ ಒಣಗೋವರೆಗೂ ಕಾಯುವಷ್ಟು ತಾಳ್ಮೆ ನನಗಿಲ್ಲ. ಅದಕ್ಕೆ ನನ್ನ ಮಗಳ ವಿಷಯದಲ್ಲಿ ನಾನು ಬಹಳ ಹುಷಾರು. ಕಾಯೋ ಪ್ರಶ್ನೆನೇ ಇಲ್ಲ. ಈ ಕಡೆ ಸ್ವಲ್ಪ ತಿರುಗಿಸಿ. ಸುಮ್ಮನೆ ಅನ್ಕೊಂಡಿದ್ದು ಅನ್ಕೊಂಡ ತಕ್ಷಣ ಆಗ್ಬಿಡ್ಬೇಕು. ನೀವು ಬಿಡಿಪ್ಪ, ನಿಮ್ ಮಗಳನ್ನ ತುಂಬಾ ಜೋಪಾನ ಮಾಡ್ತೀರಾ. ನಮ್ ಕತೆ ಹೇಳಿ. ಈ ಮೆಹಂದಿ ಹೊರ್ಗೋವರೆಗೂ ಟೈಮ್ ಪಾಸ್ ಮಾಡೋದು ಹೇಗೆ? ಟೈಮ್ ಪಾಸ್ ಕಳೆಗಾಯಿ 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 ಟೈಮ್ ಪಾಸ್ ಕಳೆಗಾಯಿ 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 ಯಾರು ಬಿಡಿಸಿ ಕಳೆಗಾಯಿ ಕಳೆಗಾಯಿ ಕಳೆಗಾಯಿ. ಕಡ್ಲೆಕಾಯಿ ತಂದ್ರೆ ನಿಮ್ ಕೈಲಿ ಬಿಡ್ಸಕ್ ಆಗಲ್ಲ ಅಂತಾನೆ ಟೈಮ್ ಪಾಸ್ಗೋಸ್ಕರ ಈ ಟೇಪ್ ರೆಕಾರ್ಡ್ ತಂದಿದ್ದೀನಿ. ಈಗೊಂದು ಹಾಡು ಹಾಕ್ತೀನಿ, ಎಲ್ರು ಚೆನ್ನಾಗಿ ಡ್ಯಾನ್ಸ್ ಮಾಡ್ಬೋದು. ಏನಂತೀರಾ? ನಾನಂತೂ ಬೋರ್ ಅಂತೀನಿ. ಯಾಕೆ? ಮತ್ತೇನೇನು, ಈ ಮನೇಲಾಗೋ ಎಲ್ಲಾ ಖುಷಿಗೂ ಎಲ್ರು ಡ್ಯಾನ್ಸ್ ಮಾಡ್ತಾ ಇದ್ರೆ ಏನ್ ಚೆನ್ನಾಗಿರುತ್ತೆ. ಈ ಸತಿ ಏನಾದ್ರೂ ಡಿಫ್ರೆಂಟ್ ಆಗಿ ಆಟ ಆಡೋಣ. ಏನ್ ಮಾಡ್ಬೇಕು ಅನ್ನೋದನ್ನ ರೆಡಿ ಮಾಡ್ಕೊಂಡೇ ಬಂದಿರೋ ಹಾಗಿದೆ. ಎಸ್, ಇದೊಂದು ಹೊಸ ಗೇಮ್. ಐಸಿ, ಈ ಗೇಮ್ ಐಡಿಯಾನ ತಲೆಯಲ್ಲಿ ಇಟ್ಕೊಂಡೇನಾ ನಿನ್ ಕೈಗೆ ಮೆಹಂದಿ ಹಾಕ್ಸ್ಕೊಳ್ಳಿಲ್ಲ? ಹಾಗೂ ಅನ್ಕೋಬಹುದಪ್ಪ. ಜಾಣ್. ಈ ಗೇಮ್ ಹೆಸರು ಪಿಕ್ ಅಂಡ್ ಆಕ್ಟ್ ಅಂತ. ಇದ್ರಲ್ಲಿರೋ ಒಂದ್ ಚೀಟಿನ ಒಬ್ಬೊಬ್ರು ಆರಿಸಿ ಅದ್ರಲ್ಲಿ ಏನ್ ಬರ್ದಿರುತ್ತೋ ಅದನ್ನ ನೀವೆಲ್ಲ ಆಕ್ಟ್ ಮಾಡ್ಬೇಕು. ಓಕೆನಾ? ಓಕೆ. ಆಟ ತಾನೇ, ಆಡೋಣ. ಇವತ್ತು ನಾನು ಆಡ್ಸೋ ಆಟಕ್ಕೆ ನಿಮ್ ಮನೆ ಒಗ್ಗಟ್ಟಿನ ಕಟ್ಟು ಕಿತ್ಕೊಂಡು ಹೋಗತ್ತೆ. ಓಕೆ, ಶುರು ಮಾಡೋಣ. ಇದ್ರಲ್ಲಿ ಒಂದಷ್ಟು ವಿಷಯಗಳಿರೋ ಚೀಟಿಗಳಿವೆ. ಅದ್ರ ಕೆಳಗಡೆ ಯಾರ್ಯಾರು ಯಾವ್ಯಾವ ಪಾತ್ರ ಮಾಡ್ಬೇಕು ಅನ್ನೋದು ಬರ್ದಿದೆ. ನಾನ್ ಒಂದ್ ಚೀಟಿ ತೆಗಿತೀನಿ, ಅದ್ರಲ್ಲಿ ಒಂದ್ ಹೆಸರಿರುತ್ತೆ, ಇನ್ನೊಂದ್ ಚೀಟಿನಲ್ಲಿ ಇನ್ನೊಂದ್ ಹೆಸರಿರುತ್ತೆ. ಅದ್ರಲ್ಲಿ ನೀವ್ ಯಾವ ಪಾತ್ರ ಮಾಡ್ತೀರಾ ಅನ್ನೋದನ್ನು ಬರ್ದಿರತ್ತೆ. ಓಕೆ, ನಾನ್ ಇವಾಗ ಮೊದಲನೇ ಚೀಟಿ ತೆಗಿತೀನಿ. ಮಾರುತಿ. ಈಗ ಎರಡನೇದು. ಮಿಸ್ಟರ್ ಬಾಲಕೃಷ್ಣ. ಏ ಬಡ್ಡತ್ತದೆ, ನಿನ್ನ ಹೆಸರು ಹೋಗ್ಬಿಟ್ಟಲ್ಲ. ಬನ್ನಿ 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 ಬನ್ನಿ. ಹೇಳಿ ಬರ. ಈಗ ನೀವಿಬ್ರು ಏನ್ ಮಾಡ್ಬೇಕು ಅನ್ನೋದನ್ನ ಇದು ಹೇಳತ್ತೆ. ನೋಡ ಹಂಗಿಲ್ಲ, ನಾನ್ ನೋಡ್ತೀನಿ. ವಿಷಯ ವೆರಿ ಸಿಂಪಲ್. ನೀವು ಮನೆ ಕೆಲ್ಸದೊಂದ್ ಪಾತ್ರ ಮಾಡ್ಬೇಕು, ನೀವು ಮನೆ ಅಳಿಯನ್ ಪಾತ್ರ ಮಾಡ್ಬೇಕು. ಓಕೆ ಗೈಸ್. ಇದು ಬರೀ ನಾಟಕ ಅಷ್ಟೇ. ಬಾಲ ಅಂತ ಹೆಸರಿಟ್ಕೊಂಡಿದ್ಯಲ್ಲ, ಬಾಲನೇ ಇಲ್ಲ. ಅಲ್ಲ ಬುದ್ಧಿ, ನೀವು ಮಾರುತಿ ಅಂತ ಹೆಸರಿಟ್ಕೊಂಡಿದ್ರು ನಿಮ್ಗೂ ಅದಿಲ್ವಲ್ಲ? ಏಯ್, ಕೌಂಟ್ರಿಗೆ ಕೌಂಟ್ರ್ ಕೊಟ್ರೆ ಏನ್ ಕೌಂಟ್ರ್ ಮಾಡ್ಬಿಡ್ತೀನಿ. ಆಯ್ತು ಬುದ್ಧಿ. ಈಗ ಬಾ. ಈಗ ಕಸ ಹೊಡ್ತೀಯಾ? ಹೊಡೆದೆ ಬುದ್ಧಿ. ದಡ್ಡ ಮುಂಡೆದೆ. ಕಸನ ಯಾರಾದ್ರೂ ಹೊಡಿಯಕ್ಕಾಯ್ತಿದ್ದೇನ? ಕಸನ ಗುಡಿಸ್ದೆ ಅಂತ ಕೇಳಬೇಕು. ಭಾಷೆ ಕಲಿ. ಏಯ್, ಏನ ಗುರಾಯಿಸ್ತಾ ಇದ್ಯಾ? ಕಣ್ಗುಡಿಗಳನ್ನ ಕಿತ್ತಾಕಿ ಗೋಲಿ ಆಡ್ಬಿಡ್ತೀನಮ್ಮ, ಹುಷಾರು. ನೀನೊಬ್ಬ ಮನುಷ್ಯ ಏನ? ಈ ಮನೆ ಕೆಲ್ಸಕ್ಕೆ ಅಂತ ಬಂದು ಸೇರ್ಕೊಂಡು ಇಲ್ಲೇ ಸೆಟ್ಲ್ ಆಗಿದ್ಯಲ್ಲ, ನಿನ್ಗೇನ್ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ನಿನ್ನನ್ನು ಸಾಕೋದಲ್ದೆ ನಿಮ್ಮ ಫ್ಯಾಮಿಲಿ ಬೇರೆ ನೋಡ್ಕೋಬೇಕು. ಯಾಕೋ ಸ್ವಲ್ಪ ಜಾಸ್ತಿ ಆಗ್ಲಿಲ್ವಾ ಬುದ್ಧಿ ಡೈಲಾಗ್? ಏ ಯಜಮಾನ ಏನ್ ಮಾತಾಡಿದ್ರು ಅದನ್ನ ಕೇಳ್ಬೇಕಲ್ಲ. ಲೇ ಬಲ, ನಿನ್ಗೊಂದು ಜನರಲ್ ನಾಲೆಡ್ಜ್ ಮುಗಿಸ್ಕೊಂಡು ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡು. ನಿನ್ನ ನಾಲೆಡ್ಜ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಎಲೆ ಹಾಕೋದು ಅಂದ್ರೆ ಏನೋ? ಅದೇ ಇಸ್ಬಿಟ್ಟೆ. ಅದೇ ಗೊತ್ತಿರೋದು. ಬಾಳೆ ಎಲೆನು ಹಾಕ್ತಿರ್ತಾನೆ. ಸರಿ, ಜನ ಯಾವ್ದೊಂದು ಸೇರ್ತಾರ? ಸಿಂಪಲ್ ಬುದ್ಧಿ, ಸಿಗರೇಟ್ನ ಮಕ್ಕದ ಮೇಲೆ ಹೊಡಿತೀನಿ. ಏಯ್, ಬಾವಿಲಿ ನೀರು ಕೂಡ ಸೇರ್ತಾರ್ತಾನ ನೋಡೋ. ಎತ್ಕೊಡಿದ್ದು ಹೆಗ್ಲ ಮೇಲೆ ಸ್ವಲ್ಪ ಓವರ್ ಆಗ್ಲಿಲ್ವಾ ಆಕ್ಟಿಂಗು?
ಯಜಮಾನ್ರು ಅಂದ್ರೆ ಘನತೆ ಗೌರವ ಇರುತ್ತೆ, ಅದಕ್ಕೆ ಮರ್ಯಾದೆ ಕೊಡಮ್ಮ. ಹಾ. ಈಗ ಇನ್ನೊಂದು ಪ್ರಶ್ನೆ, ತಾಳಿ ಅಂದ್ರೆ ಏನು? ಯಜಮಾನ್ರು ಅಂತ ಹೇಳ್ಕೊತೀರಿ, ಅಷ್ಟು ಗೊತ್ತಿಲ್ವಾ? ಏನಪ್ಪ? ಗಂಡು ಹೆಣ್ಣು ಕಟ್ಟು ಮಾಂಗಲ್ಯ. ಅಯ್ಯೋ ಬಡ್ಡತ್ತದೆ. ತಾಳಿ ಅಂದ್ರೆ ತಾಳ್ಮೆ. ತಾಳಿ ಕಟ್ಟೋಕ್ ಮುಂಚೆ ತಾಳಿ, ತಾಳಿ ಕಟ್ಟೋವಾಗೂ ಕೂಡ ತಾಳಿ. ಮನ್ಸಲ್ಲಿರೋ ಹೆಣ್ಣಿಗೆ ತಾಳಿ ಕಟ್ಟೋವಾಗ ಅವಳಿಗೆ ಕಟ್ತಾ ಇದ್ದೀನಿ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋ ತನಕ ತಾಳಿ, ತಾಳಿ ಕಟ್ಟಿದ ಮೇಲೂ ತಾಳಿ, ಕೊನೆ ತನಕ ಸುಖ ಸಂತೋಷದಿಂದ ಬಾಳಿ. ಚಪಳೆ ಹೊಡೀರಿ. ಥ್ಯಾಂಕ್ ಯು ಮಿಸ್ಟರ್ ಬಾಲು ಅಂಡ್ ಮಾರುತಿ. ಈಗ ನಾನು ಇನ್ನೆರಡು ಚೀಟಿ ತೆಗಿತೀನಿ. ಇದರಲ್ಲಿ ಬಂದಿರೋದು ನಮ್ಮ ಮಾವನವ್ರ ಹೆಸರು. ಅಂದ್ರೆ ನಾನೇ. ಇನ್ನೊಬ್ರು ಇನ್ನೊಂದ್ ಚೀಟಿನಲ್ಲಿ ಈ ಮನೆ ಯಜಮಾನ್ರದು. ಅಂದ್ರೆ ಈ ಮನೆ ಹಿರಿತಲೆ ನಮ್ಮ ಮಾವಯ್ಯನವರು. ಹೌದು, ಬನ್ನಿ ಮಾವ. ಬನ್ನಿ ಮಾವ. ನಾವಿಬ್ರು ಏನ್ ಮಾಡ್ಬೇಕು? ಅಯ್ಯೋ, ಅದು ನಾನ್ ಡಿಸೈಡ್ ಮಾಡೋದಲ್ಲ ಮಾವಯ್ಯ, ಈ ಚೀಟಿ ಡಿಸೈಡ್ ಮಾಡುತ್ತೆ. ನೋಡ್ತೀನಿ ರೀ. ನೋಡ್ಬಾರ್ದು. ಸರ್, ವಿಷಯ ಇಷ್ಟೇ, ಈಗ ನೀವಿಬ್ರು ಜಗಳ ಆಡ್ಬೇಕು. ಜಗಳ ಸುಮ್ಮನೆ ಶುರುವಾಗ್ಲಿ, ಆಮೇಲೆ ಅದನ್ನ ಯಾವ ರೀತಿ ಸೀರಿಯಸ್ ಮಾಡಬೇಕು ಅನ್ನೋದು ನನಗೆ ಗೊತ್ತು. ಶುರು ಮಾಡೋ ಮಗರಾಯ. ಸಾರಿಪ್ಪ, ನಾನ್ ನಿಮ್ ಜೊತೆ ಜಗಳ ಆಡಲ್ಲ. ನಾನ್ ಮಾತ್ರ ಅಲ್ಲ, ಈ ಮನೇಲಿರೋರು ಯಾರು ನಿಮ್ ಜೊತೆ ಜಗಳ ಆಡಲ್ಲ. ಏ ದಯಾ, ಇದು ತಮಾಷೆಗೆ ಕಣ, ಆಟ ಅಷ್ಟೇ. ಆಟನೋ ತಮಾಷೆನೋ, ಈ ಉಸಿರಿರೋ ತನಕ ನಾನ್ ನಿಮ್ ವಿರುದ್ಧ ಮಾತಾಡಲ್ಲ, ನಿಮ್ ಜೊತೆ ಜಗಳ ಆಡಲ್ಲ. ಭಲೆ ರಾಯ್ರೆ, ಭಲೆ. ಅದಕ್ಕೆ ಈ ಕುಟುಂಬ ಹೀಗಿರೋದು. ಈ ಆಟ ಕ್ಯಾನ್ಸಲ್, ಬೇರೆ ಚೀಟಿ ತೆಗೆಯವ. ಎಷ್ಟೇ ಬೆಂಕಿ ಹಚ್ಚಿದ್ರು ಆರತ್ತಲ್ಲ. ಈಗ ಯಾವುದೇ ಚೀಟಿ ಬಂದ್ರೂ ನಾನು ಕರೆಯೋದು ಎರಡೇ ಹೆಸರು, ಒಂದು ಕೀರ್ತಿ, ಇನ್ನೊಂದು ರಾಘವ. ಓಕೆ, ನೆಕ್ಸ್ಟ್ ಚೀಟಿ ತೆಗೆಯೋಣ. ಅದನ್ನಾಗ ಏನೈತು ಓದವ? ಈ ಚೀಟಿಗಳಲ್ಲಿರೋ ಹೆಸರು ಮೊದಲನೇದು ರಾಘವ, ಎರಡನೇದು ನನ್ನ ಮಗಳು ವಸುಧಾನೇ ಆಗಿರ್ಬೇಕು. ಇಲ್ಲ ದತ್ತಪ್ಪ, ನೆಕ್ಸ್ಟ್ ಹೆಸರಿರೋದು ಕೀರ್ತಿ. ಬಾ ರಾಘವ, ಕೀರ್ತಿ ಬಾ. ಇಲ್ಲಮ್ಮ, ನೀನು ಹೆಸರನ್ನ ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ, ಸರಿಯಾಗಿ ಓದಮ್ಮ. ಇಲ್ಲ ದತ್ತಪ್ಪ, ಐ ಆಮ್ ಆಲ್ವೇಸ್ ರೈಟ್. ಬಾ ಕೀರ್ತಿ, ಬಾ ರಾಘವ. ಏ ರಾಘವ, ಹೋಗು, ಎದ್ದು ಹೋಗು, ಎದ್ದಳು. ಕೀರ್ತಿ ನಡಿ. ಕೀರ್ತಿ, ಈ ಮನೇಲಿ ಇಂಥ ಆಟಗಳೆಲ್ಲ ನಡೀತಾ ಇರುತ್ತೆ. ಬಾ. ಇಲ್ಲ, ನಂಗೆ ಅಭ್ಯಾಸ ಇಲ್ಲ. ಪ್ಲೀಸ್. ಅಯ್ಯೋ ಕೀರ್ತಿ, ಬೇಡ ಅನ್ನೋ ಮಾತೇ ಇಲ್ಲ. ಚೀಟಿನಲ್ಲಿ ಹೆಸರು ಬಂದ್ಮೇಲೆ ನೀನು ಹೋಗ್ಲೇಬೇಕು. ಹೇಳು. ಬಾ ಕೀರ್ತಿ. ಇದೊಂದು ವಿಷಯದಲ್ಲಿ ಬೇಡ. ಕೀರ್ತಿ, ಬಾ ಕೀರ್ತಿ. ಬೇಡ. ಕರ್ಕೊಂಡು ಹೋಗು. ಅಲ್ಲ, ನೀವೆಲ್ಲ ಯಾಕೆ ಇಷ್ಟೊಂದು ಒತ್ತಾಯ ಮಾಡ್ತಿದ್ರಿ? ಬಾ ಕೀರ್ತಿ. ಹೋಗು ಕೀರ್ತಿ. ಬಾ ಕೀರ್ತಿ. ಬಾ. ಯಾವ ವಿಷಯದ ಮೇಲೆ ಅವರಿಬ್ರು ಆಕ್ಟಿಂಗ್ ಮಾಡ್ಬೇಕು? ಇವ್ರಿಬ್ರು ಸಬ್ಜೆಕ್ಟ್ ಏನಪ್ಪಾ ಅಂದ್ರೆ ಜಗಳ ಆಡೋದಿರ್ಬೇಕು. ನೋಡಿ ನೋಡಿ ನೋಡು. ಇರಿ ದತ್ತಪ್ಪ, ನೋಡ್ತೀನಿ. ಓ, ಪರವಾಗಿಲ್ವೇ, ಇವ್ರಿಬ್ಬರದು ತುಂಬಾನೇ ಸ್ಪೆಷಲ್ ಆಗಿದೆ. ಕೋಪಿಸ್ಕೊಂಡಿರೋ ಪ್ರೇಯಸಿನ ಪ್ರಿಯತಮ ಅನಿಸ್ಕೋಬೇಕು. ಕಮಾನ್ ರಾಘವ.
ವಾ ನೀನ್ ಯಾಕಪ್ಪ ಸುಮ್ಕೆ ನಿಂತ್ಕೊಂಡ್ಬಿಟ್ಟೆ? ಎಲ್ಲಾ ಮಾತು ನಿಂದೆ ಆಗ್ಬೇಕು. ಆ ಒಮ್ಮಂದು ಕೋಪ ಮಾಡ್ಕೊಂಡು ನಿಂತ್ಕೊಂಡಿರೋ ಪಾಲ್ಟು. ಮುಖದ ಮೇಲೆ ಸಿಟ್ಟು ಸುಂದರವಾಗಿ ಕಾಣಿಸುತ್ತೆ ಅಂತ ಇವತ್ತೇ ಗೊತ್ತಾಗಿದ್ದು. ಸಿಟ್ಟಿಗೆ ಸುಮಾರು ಕಾರಣಗಳಿರ್ತವೆ, ಆದ್ರೆ ಅದ್ಯಾವುದು ನಾನು ಬೇಡ ಅನ್ನೋ ಮಟ್ಟಿಗೆ ಬಾರ್ದು. ಅಚಾನಕ್ ಆಗೋದು ಆಕ್ಸಿಡೆಂಟು. ಪ್ರೀತಿನೂ ಅಷ್ಟೇ ಆಕ್ಸಿಡೆಂಟ್ ಇಂದ ಶುರುವಾಗಿದ್ದಲ್ವಾ? ಎಷ್ಟು ವಿಚಿತ್ರ ನೋಡು. ನಿನ್ನ ಮನಸ್ಸಿನಲ್ಲಿ ಪ್ರೀತಿ ನೆಟ್ಟ ದಿವಸನೇ ನನ್ನ ಮನಸ್ಸಿನಲ್ಲೂ ಪ್ರೀತಿ ಮೊಳಕೆ ಹೊಡೆದಿತ್ತು. ಎಷ್ಟು ಬೇಗ ಮರ ಆಯ್ತಲ್ವಾ? ಅದೇ ಮರದ ನೆರಳಲ್ವಾ ನಾನು ನೀನು ಸುತ್ತಾಡಿದ್ದು, ಕೈ ಕೈ ಹಿಡಿದು ಕಾಲ ಕಳೆದಿದ್ದು, ಒಟ್ಟಿಗೆ ಕೂತಿದ್ದು. ಮರದಲ್ಲಿ ಅದು ಎಷ್ಟು ಎಲೆ ಕೆಳವಿಯೋ ಗೊತ್ತಿಲ್ಲ, ಅವೆಲ್ಲಕ್ಕಿಂತಲೂ ಹೆಚ್ಚಿಗೆ ನಮ್ಮಿಬ್ಬರ ನೆನಪುಗಳಿವೆ. ಅದನ್ನೆಲ್ಲ ಮರೆತು ನಿನ್ಗೆ ಹೋಗಕ್ ಹ್ಯಾಕ್ ಸಾಧ್ಯ? ಉಸಿರು ಅಂತ ನಂಬಿರೋ ಕುಟುಂಬ ನಮ್ದು. ಆ ಕುಟುಂಬಕ್ಕೆ ನಿನ್ನ ಪ್ರೀತಿನೂ ಸೇರ್ಬೇಕೆ ಹೊರತು ಅರ್ಧ ದಾರಿಲಿ ಈ ರೀತಿ ಕೈ ಕೊಟ್ಟು ಹೋಗ್ಬಾರ್ದು. ಹೀಗೆ ಹೇಳ್ತಾ ಹೋದ್ರೆ ಮನ್ಸಿನಲ್ಲಿರೋದೆಲ್ಲ ಈಚೆ ಬಂದ್ಬಿಡತ್ತೆ ರಾಘವ. ಗೋ ಆನ್. ನನ್ ಬಿಟ್ಟು ಹೋಗ್ಬೇಡ ಕೀರ್ತಿ. ನೀನ್ ಬಿಟ್ಟು ಹೋದ್ರೆ ನಿನ್ ಜಾಗಕ್ಕೆ ಬೇರೆಯವ್ಳು ಬರ್ತಾಳೆ ನಿಜ. ಯಾವತ್ತೂ ನೀನಾಗಕ್ ಸಾಧ್ಯ ಇಲ್ಲ. ಮನಸ್ಸಲ್ಲಿ ನಿನ್ನ ಇಟ್ಕೊಂಡು ಇಬ್ಬರ ಕಡೆ ಇನ್ನೊಬ್ರ ಜೊತೆ ಸಂಸಾರ ಮಾಡಿದ್ರೆ ವಿಚಾರ ಅನ್ನಿಸ್ಕೊಳ್ಳುತ್ತೆ. ನೀವು ವಿಚಾರಿ ಅನ್ನಿಸ್ಕೋಬೇಕಾ? ಹೇಳು ಹೇಳು. ನಮ್ಮ ಪ್ರೀತಿಯ ದೇವರಿಚ್ಛೆ, ಅದನ್ನ ಸಮರ್ಥಿಸೋಕಿರೋದೇ ಹಚ್ಚೆ. ನೀನು ಹುಚ್ಚು ಅಂದ್ರೂ ಪರವಾಗಿಲ್ಲ, ನೀನ್ ಬೇಕು, ನೀನೇ ಬೇಕು, ನೀನೇ ಬೇಕು. ಪ್ರೀತಿನ ನೀನೇ ಸಾಯಿಸಕ್ಕೆ ನಿನಗೆ ಮನ್ಸಾದ್ರೂ ಹೇಗ್ ಬಂತು? ಒಂದೇ ಒಂದು SMS ಬರ್ದಿದ್ರು ಹೋಗ್ತಿದ್ದೆ. ಇಲ್ದಾಗ ಸಾಧ್ಯ ನಿಂಗೆ? ಹೇಗೆ ಬದುಕಕ್ ಸಾಧ್ಯ? ಆಡಿದ ಮಾತು, ನಾನು ಕೊಟ್ಟ ಗಿಫ್ಟು, ನಾನು ಕೊಟ್ಟ ಹೃದಯ, ಕೊಟ್ಟ ಮಾತು, ಇದನ್ನೆಲ್ಲ ಮರೆಯೋ ಶಕ್ತಿ ನಿನಗಿದ್ರು ನನಗಿಲ್ಲ. ಪ್ಲೀಸ್ ನನ್ನ ಜೊತೆ ಬಂದ್ಬಿಡು.